ನೀವು ಹೇಳ್ತಾ ಇದ್ದೀರ ರಾಜಕೀಯ ವಿರೋಧಿಗಳು ಅಂತ. ನಾನೇನು ಈ ತಾಲೂಕಿನಲ್ಲಿ MLA ಆಗಿ ಅಂತ ಬಂದಿರೋನಲ್ಲ. 40 ವರ್ಷದಿಂದ ಜನರ ಮಧ್ಯೆ ಚಳುವಳಿ ಕಟ್ಟಿ ಜನರ ಹಕ್ಕುಗಳಿಗಾಗಿ ಹೋರಾಟ ಮಾಡಿರ್ತಕ್ಕಂಥ ನೀವು ಅಷ್ಟು ನಿಮ್ಗೆ ಅಪನಂಬಿಕೆ ಇದ್ರೆ ಒಂದು ಕೆಲಸ ಮಾಡಿ, ಬಹಿರಂಗ ಚರ್ಚೆಗೆ ಬನ್ನಿ. ನಾನು ವಿತ್ ಡಾಕ್ಯುಮೆಂಟ್ ಕೊಡ್ತೀನಿ. ನಾನು ತಪ್ಪಾಗಿದ್ರೆ ನಾನು ಅಲ್ಲೇ ಕ್ಷಮೆ ಕೇಳ್ತೀನಿ, ಸಾರ್ವಜನಿಕವಾಗಿ ನಿಮ್ಗೆ ಕ್ಷಮೆ ಕೇಳ್ತೀನಿ. ತಪ್ಪಾಗಿದ್ರೆ ಏನು ಮಾಡ್ತೀರಾ? ನಿಮ್ಮ ಸವಾಲೇನು? ನಾನು ನಿಮ್ಮ ಸವಾಲು ಸ್ವೀಕಾರ ಮಾಡೋಕ್ಕೆ ರೆಡಿ ಇದ್ದೀನಿ. ನೀವು ರೆಡಿ ಇದ್ದರೆ, ನೀವು ಅಷ್ಟು ಪಾರದರ್ಶಕವಾಗಿದ್ದರೆ ಬನ್ನಿ ಚರ್ಚೆಗೆ. ಸುತ್ತೋಲೆ ಕೊಡಿ, ಸರ್ಕಾರ ಸುತ್ತೋಲೆ ಇದ್ದರೆ, ಪಂಚಾಯತ್ ರಾಜ್ ನಿಯಮ ಇದ್ರೆ ಕೊಡಿ. ಅವರು ಕೂಡ ನಿಯಮಬದ್ಧವಾಗಿ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ನಿಯಮ ಹೆಣ್ಮತ್ತು ಅಲ್ಲಿ ಹೋಗೋದೇ ನಿಯಮ ಇಲ್ಲ ಅಂತ ಹೇಳಿದ್ರೆ ಹೆಣ್ಮತ್ತು. ನೀವೇನೋ ಒಂದು ಮಾರ್ಗದರ್ಶನ ಕೊಡೋದಕ್ಕೆ ಹೋಗ್ಬೋದು ಅಂತ ಹೇಳ್ಬೋದು ಅಷ್ಟೇ. ಮಾರ್ಗದರ್ಶನ ಕೊಡಬೇಕಾಗಿರೋದು ಯಾವಾಗ? ಫಸ್ಟು ನೀವು ಸೈಟ್ ಫಾರ್ಮೇಷನ್ ಮಾಡಿ, ನಂಬರ್ಗಳು ಮಾಡಿ, ಅಷ್ಟೊತ್ತಿಗೆಲ್ಲ ಒಂದು ಲೋಕಲ್ ಬಾಡಿ ಅಷ್ಟೊತ್ತಿಗೆ ಬರುತ್ತೆ, ಚುನಾವಣೆ ಆಗುತ್ತೆ. ಆಮೇಲೆ ನೀವು ಸೇರ್ಕೊಂಡಂಗೆ ಅಲ್ಲಿನ ಎಲೆಕ್ಟೆಡ್ ಮೆಂಬರ್ಸ್ ಇರ್ತಾರೋ ಅವರು ಸೇರ್ಕೊಂಡಂಗೆ ಹಂಚಿರಿ ಬಡವರಿಗೆ, ನಿಜವಾಗಿರ್ತಕ್ಕಂಥ ಬಡವ್ರಿಗೆ ಹಂಚಿ. ನಮ್ದೇನು ಅಭ್ಯಂತರ ಇಲ್ಲ. ಬಡವರಿಗೆ ಅಭಿವೃದ್ಧಿ ಮಾಡೋದಕ್ಕೆ ಅಡ್ಡ ಬರ್ತಾರೆ ಅಂತ ಒಂದು ವಿರೋಧಿಗಳು ಅಂತ ಹೇಳಿದ್ರೆ ಅದು ನಾವು ಒಪ್ಪಕ್ಕೆ ತಯಾರಿಲ್ಲ. ಯಾವುದೇ ಬಡವಾಗಿರಲಿ ಅವ್ನಿಗೆ ಅನುಕೂಲ ಆಗಬೇಕು ಅಂತಕ್ಕಂಥದ್ದೇ ನಮ್ಮದು ಉದ್ದೇಶ ಇರ್ತಕ್ಕಂಥದ್ದು. ನೀವು ಮಾಡಿ. ಅಷ್ಟೊಂದು ಬಡವರ ಬಗ್ಗೆ ಕಾಳಜಿ ಇದ್ದರೆ 25-30 ವರ್ಷಗಳಿಂದ ಉಳುಮೆ ಮಾಡ್ತಕ್ಕಂಥ ಬಡವರು ಏನು ಬಗರಕ್ಕೂ ಸಾಗುವಳಿ ಇದೆ, ಅದಕ್ಕೆ ಯಾಕೆ ನೀವು ಭೂ ನ್ಯಾಯಮಂಡಲ ರಚನೆ ಮಾಡಿ ಅವ್ರಿಗೆ ಜಮೀನು ಹಂಚಕ್ಕಾಗಿಲ್ಲ? ಅರ್ಧ ಎಕರೆ ಜಮೀನು ಹಂಚಕ್ಕಾಗಿಲ್ಲ ಇವತ್ತು 3 ವರ್ಷದಿಂದ. ಈಗ ನಿಮ್ಮ ಉದ್ಯಮಿಗಳು ಅಥವಾ ಯಾವುದು ಈ ಮಲ್ಲೇನಹಳ್ಳಿ ಹತ್ರ ಒಂದು ಬೆಟ್ಟದಲ್ಲಿ ಸೋಲಾರ್ ಪ್ಲಾಂಟ್ಗೆ ಬರೀ ಕೆಲವು ವಾರಗಳಲ್ಲಿ ಆಗೋಗ್ಬಿಡುತ್ತೆ ಶಾಂಕ್ಷನ್. 30 ವರ್ಷ 40 ವರ್ಷ ಉಳುಮೆ ಮಾಡ್ತಕ್ಕಂಥ ರೈತರು ಭೂಮಿ ಕೊಡ್ಲಿಕ್ಕಾಗಲ್ಲ. ಇದ್ಯಾವ ನ್ಯಾಯ ಸ್ವಾಮಿ? ಎಲ್ಲ ಕೊಡ್ತೀನಿ. ಎಷ್ಟೆಷ್ಟು ಎಕರೆ ಜಮೀನು ಇರೋರಿಗೆ, ಮನೆ ಇರ್ತಕ್ಕಂಥವ್ರಿಗೆ, ಒಳ್ಳೆ ಬಿಲ್ಡಿಂಗ್ ಇರ್ತಕ್ಕಂಥವ್ರಿಗೆ ನೀವು ಲಿಸ್ಟ್ನಲ್ಲಿ ಕೊಟ್ಟಿದ್ದೀರಲ್ಲ, ತಂದು ತೋರಿಸ್ತೀನಿ. ಅದೇನು 3/2 ಭಾಗಕ್ಕಿಂತ ಹೆಚ್ಚಾಗಿದ್ದವರೇ ಇರೋದು, ಅಥವಾ ನಿಮ್ಮ ಯಾರು ಇದ್ದಾರಲ್ಲ ನಿಮ್ಮ ಕಾರ್ಯಕರ್ತರು ಯಾರೋ ಕೊಟ್ಟಿರ್ತಕ್ಕಂಥ ಪಟ್ಟಿನೋ, ಅಥವಾ ಇವ್ರ ಹತ್ರನೇ ಯಾರೋ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಒತ್ತಡ ಹಾಕಿ ಮಾಡಿಸಿದ್ರು ನಮಗೆ ಗೊತ್ತಿಲ್ಲ. ಬಡವ್ರಿಗೆ ಕೊಡಿ. ಬಡವ್ರಿಗೆ ಕೊಡೋಕೆ ಬಡವ್ರ ಪರವಾಗಿ ನಾವೆಲ್ಲ ದುಡಿಯೋಣ. ಇದಕ್ಕೆ ರಾಜಕಾರಣ ಏನಿಲ್ಲ. ನಿಮ್ಮ ರಾಜಕಾರಣ ನೀವು ಮಾಡಿಕೊಂಡ್ರೆ ನಮ್ಮ ರಾಜಕಾರಣ ನಾವು ಮಾಡ್ಕೊಳ್ತೀವಿ, ಅಥವಾ ಮಾಜಿ ಶಾಸಕರು ಅವ್ರ ರಾಜಕಾರಣ ಅವ್ರು ಮಾಡ್ಕೊತಾರೆ. ಏನಾಗ್ಬಿಟ್ಟಿದೆ ಅಂದರೆ ನೀವು ಅವರು ಕಿತ್ತಾಡ್ಕೊಂಡು ಏನು ಹೆಂಡತಿ ಗಂಡನ ಜಗಳದಲ್ಲೇ ಕೂಸು ಬಡವಾಯಿತು ಅಂತ ಗೋರಿ ಬಿದ್ದು ಅಂತ ಜನತೆ ಬರಬಾರ್ದು. ಇದು ಬಗರುಕುಂಕ ಭೂ ನ್ಯಾಯಮಂಡಳಿ ಅಂತ ಹೇಳಿದ್ವಿ, ಅದು ಇವ್ರ ಮಧ್ಯೆನೇ ಟಕಾಫರ್ ಇರ್ತಕ್ಕಂಥದ್ದು. ಇವರಿಬ್ಬರ ಮಧ್ಯೆ ಟಕಾಫರ್ ಹಾಕ್ಕೊಂಡು ಭೂ ನ್ಯಾಯಮಂಡಳಿನ ರಚನೆ ಆಗ್ತದೆ. ಇವತ್ತು ಸಾವಿರಾರು ಜನ ರೈತರು ಇವತ್ತು ಬಗರುಕುಂಕ ಸಾಗುವಳಿಯಿಂದ ಏನಪ್ಪ ಹಕ್ಕುಪತ್ರ ಪಡ್ಕೊಳ್ಳಿಕ್ಕೆ ಆಗಿಲ್ಲ. ಯಾರು ಹೊಣೆಗಾರಿಕೆ ಇದು? ನೀವಿಬ್ರು ತಾನೇ. ನಿಮಗೆ ಬಡವರ ಬಗ್ಗೆ ಕಾಳಜಿ ಇದ್ರೆ ನೀವು ಇತ್ಯರ್ಥ ಮಾಡ್ಕೊಂಡು ಬನ್ನಿರಿ. ನಿಮ್ಮ ಪ್ರತಿಷ್ಠೆಗಳು ಪಕ್ಕಕ್ಕಿಡಿ, ಆ ಬಡವರಿಗಾಗಿ ಕೆಲಸ ಮಾಡಿ. 26ನೇ ತಾರೀಕು ಯಾವ ಥರ ಕಾರ್ಯಕ್ರಮ ಇರುತ್ತೆ ಸರ್? ಈಗ ತಾಲ್ಲೂಕು ಪಂಚಾಯತ್ ಮುಖ್ಯ ಆಗ್ತಾ ಇದ್ದೀವಿ ನಾವು. ಈಗ ನಿಮ್ಮ ಮುಖಾಂತರವಾಗಿ ಕೇಳ್ತಾ ಇದ್ದೀವಿ, ಎಲ್ಲ ಗೌರಿಬಿದನೂರು ತಾಲ್ಲೂಕಿನ ಬಡವರು, ನೊಂದಿರ್ತಕ್ಕಂಥವ್ರು, ಅನ್ಯಾಯಕ್ಕೊಳಪಟ್ಟಿರ್ತಕ್ಕಂಥ ಎಲ್ಲ ಬಡವರು ಆ ಹೋರಾಟದಲ್ಲಿ ಭಾಗವಹಿಸಿ ನಮ್ಮ ಹಕ್ಕುಗಳನ್ನ ಪಡ್ಕೊಳ್ಳೋಣ. ನಾವು ಯಾರು ಭಿಕ್ಷೆ ಅಲ್ಲ ನಾವು ಕೇಳ್ತಾ ಇದ್ದೀವಿ, ನಮ್ಮ ಹಕ್ಕನ್ನು ನಾವು ಪಡ್ಕೊಳ್ಳೋಣ ಅಂತ. ಸರ್, ನಿಮ್ಮ ಹೋರಾಟ ಶಾಸಕರ ಮೇಲೆನಾ ಅಧಿಕಾರಿಗಳ ಮೇಲೆ ಸರ್? ಸರ್, ಮೊಟ್ಟ ಮೊದಲು ನಾವು ಹೊಣೆಗಾರಿಕೆ ಮಾಡಬೇಕಾಗಿರ್ತಕ್ಕಂಥದ್ದು ತಾಲ್ಲೂಕು ಆಡಳಿತನೇ. ಶಾಸಕರು ಕಾನೂನು ಬಿಟ್ಟು ಹೇಳೋಕ್ಕಾಗಲ್ಲ, ಅಥವಾ ಹೇಳಿದ್ರು ನಾವು ಕೇಳೋಕ್ಕಾಗಲ್ಲ. ತಾಲ್ಲೂಕು ಆಡಳಿತ ಕರೆಕ್ಟಾಗಿರ್ಬೇಕು ಫಸ್ಟು. ಇಡೀ ತಾಲ್ಲೂಕು ಆಡಳಿತ ಸಂಪೂರ್ಣವಾಗಿ ಕುಸಿದೋಗಿದೆ. ಫಸ್ಟ್ ಅದು ಮಾಡಲಿ. ಶಾಸಕರಿಗೆ ಹೇಳಿ ಹಿಂಗಿದೆಯಲ್ಲ ಕಾನೂನು, ಹಿಂಗಿದೆ ಅಂತ ಅವ್ರನ್ನ ಮನವೊಲಿಸ್ಬೇಕಪ್ಪ. ವೈಯಕ್ತಿಕವಾಗಿ ನಾವು ಶಾಸಕರ ಬಗ್ಗೆ ನಮ್ಗೇನು ದ್ವೇಷ ಇದೆ. ಏನೋ ಕಾಮಗಾರಿಗಳು ಅಥವಾ ಫಂಡು ತರ್ತಾರೆ ಅಂದರೆ ನಾವು ಸ್ವಾಗತ ಮಾಡ್ತೀವಿ. ಇದೊಂದು ಅಷ್ಟೊಂದು ಹೆಚ್ಚಾಗಿ ತರ್ತಾ ಇದ್ದಾರೆ ಅಂತಂದು ಗೊತ್ತಿದೆ, ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ. ಆದರೆ ಅದು ವಿನಿಯೋಗ ಆಗ್ತಕ್ಕಂಥ ಮೆಥಡ್ ಇದೆಯಲ್ಲ, ಅದು ಸರಿ.